ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮಾತಾಡ್ತಾ ನಿಮ್ಮ ಪ್ರೀತಿಯ ಮಂಜು. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ದಿನ ನಾವು ಕಟ್ಟೆ ಮಹೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಇದು ಸಾತ್ಲಿಯಿಂದ ಹತ್ತಿರ ಇರೋದು. ಇವಾಗ ತಾನೇ ದೇವಸ್ಥಾನ ಹತ್ರ ಬಂದ್ವಿ. ದೇವರ ದರ್ಶನ ಮಾಡೋಣ ವೀಕ್ಷಕರೇ. ಇದೇ ದೇವಸ್ಥಾನ. ಇಲ್ಲಿಂದ ಮುಂದಿನ ಮಾಹಿತಿ ಕೊಡ್ತೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್ ಮಾತಾಡ್ತಾ ಇರೋದು. ನಾವು ಈ ದಿನ ಕಟ್ಟೆ ಮುನೇಶ್ವರ ಸ್ವಾಮಿ ಹತ್ರ ದೇವಸ್ಥಾನ ಹತ್ರ ಇದ್ದೀವಿ. ಈ ದೇವಸ್ಥಾನ ವಿಶೇಷತೆ ಏನಂದರೆ, ಇಲ್ಲಿ ಮುನೇಶ್ವರ ಸ್ವಾಮಿ ಇದ್ದಾರೆ. ಇದು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಲ್ಘಟ್ಟ ತಾಲೂಕಿನ ಸಾತ್ಲಿ ಹೋಬಳಿಯಲ್ಲಿದೆ. ಚಿಕ್ಕಬಳ್ಳಾಪುರದಿಂದ ಬೇರೆಸಂದ್ರ ಬರೋ ರಸ್ತೆಯಲ್ಲಿ ರೈಟ್ ಟರ್ನ್ ಮಾಡಿಕೊಂಡ್ರೆ ಸಾತ್ಲಿ ಅಂತ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಕೂಸ್ಗಾಂದೊಡ್ಡಿ ಅಂತ ವಿಲೇಜ್ ಇದೆ. ಅಲ್ಲಿ ಈ ಟೆಂಪಲ್ಲು ಇರೋ ಪ್ಲೇಸು ಕಟ್ಟೆ ಮುನೇಶ್ವರ ಸ್ವಾಮಿ ಅಂತ ಟೆಂಪಲ್ಲು. ಇಲ್ಲಿ ಒಂದು ದೇವ್ರ ಮರ ಕಾಣಿಸ್ತಾ ಇದೆಯಲ್ಲ, ಈ ಮರದ ಕೆಳಗಡೆ ಕೂತ್ಕೊಂಡು ನಾವು ಮನಸ್ಸಲ್ಲಿ ಏನು ಅಂದ್ಕೊತೀವೋ, ಪ್ರಾರ್ಥನೆ ಮಾಡ್ತೀವೋ, ಆ ಹರಕೆ ಅನ್ನೋದು ನಮಗೆ ತೀರತ್ತಂತೆ. ಸಾಲ ಬಾಧೆ ಆಗಲಿ, ಸಂತಾನ ಭಾಗ್ಯ ಆಗಲಿ, ಮನೆಯಲ್ಲಿ ಕಷ್ಟಗಳಾಗಲಿ, ಯಾವುದೇ ಆಗಲಿ ಒಂದು ಪರಿಷ್ಕಾರ ಆಗತ್ತೆ ಅಂತ ಇಲ್ಲಿ ಬರುವ ಭಕ್ತಾದಿಗಳ ನಂಬಿಕೆ. ನಾನು 2-3 ಭಕ್ತಾದಿಗಳನ್ನು ಕೇಳಿದೆ. ಅವರು ಇದ್ಕೊಂಡು ಹೇಳಿದರು, ಈ ರೀತಿಯಲ್ಲಿ ನಮಗೂ ಕಷ್ಟಗಳಿತ್ತು, ಇಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ನಾವು ಹರಕೆ ಹೊತ್ತಾಗ ನಮ್ಮ ಕಷ್ಟಗಳೆಲ್ಲ ಸ್ವಲ್ಪ ನಿವಾರಣೆ ಆಯಿತು ಅಂತ ಇಲ್ಲಿ ಹೇಳಿದರು. ಇಲ್ಲೆಲ್ಲ ಕಂಡು ಬರ್ತಾ ಇರೋದು ಬೇವಿನ ಮರಗಳು. ಈ ಬೇವಿನ ಮರಗಳ ಕೆಳಗಡೆ ಚಿಕ್ಕ ದೇವರನ್ನು ಇಕ್ಕಿದ್ದಾರೆ. ಈ ದೇವರುಗಳು ಬಂದ್ಬಿಟ್ಟು ಇಲ್ಲಿ ಸಂತಾನ ವೃಕ್ಷಗಳಂತ ಕರೀತಾರೆ. ಒಂದೊಂದು ವೃಕ್ಷದ ಹತ್ರನೂ ಒಂದೊಂದು ಚಿಕ್ಕ ದೇವರುಗಳನ್ನು ನೋಡ್ಬೋದು. ಇವಾಗ ನಾವು ನೋಡ್ತಾ ಇದೀವಲ್ಲ, ಈ ಬೇವಿನ ಮರದ ಕೆಳಗಡೆ ಒಂದು ಚಿಕ್ಕ ದೇವರಿದ್ದಾರೆ. ಇಲ್ಲಿ ಮರ ನೋಡಿದ್ರೆ, ವೃಕ್ಷ ನೋಡಿದ್ರೆ ತುಂಬ ದೊಡ್ಡದಾಗಿದೆ. ಅದಕ್ಕೆ ಇದನ್ನು ಸಂತಾನ ವೃಕ್ಷಗಳಂತ ಇಲ್ಲಿ ಕರೀತಾರೆ. ಹಾಗೆ ಮುಂದೆ ಹೋಗೋಣ. ಇಲ್ಲಿ ಏನಿದೆ ನೋಡೋಣ. ಈ ಚಿಕ್ಕ ದೇವಸ್ಥಾನದಲ್ಲಿ ಏನಿದೆ ನೋಡೋಣ. ಇಲ್ಲಿ ದೇವರುಗಳಿದ್ದಾರೆ, ಹೆಣ್ಣು ದೇವರುಗಳು. ಮತ್ತೆ ಮುಂದೆ ಹೋಗೋಣ. ಈ ಮುಂದೆ ಹೋಗಿದ ತಕ್ಷಣ ಇಲ್ಲಿ ಕಟ್ಟೆ ಕಾಣಿಸ್ತಾ ಇದೆ. ಕೆರೆ ಇದು. ಈ ಕೆರೆ ತುಂಬ ನೀರಿದೆ. ಈ ದೇವಸ್ಥಾನಕ್ಕೆ ಹೆಸರು ಬರೋಕ್ಕೆ ಕಾರಣ ಏನಂದರೆ, ಕಟ್ಟೆ ಮುನೇಶ್ವರ ಸ್ವಾಮಿ ಅಂತ ಹೆಸರು ಬರೋಕ್ಕೆ ಕಾರಣ, ಇದು ಕಟ್ಟೆ ಕೆಳಗಡೆ ಇದೆ. ಈ ದೇವಸ್ಥಾನ ಕಟ್ಟೆ ಕೆಳಗಡೆ ಇದ್ದಕ್ಕೆ ಇದನ್ನು ಕಟ್ಟೆ ಮುನೇಶ್ವರ ಸ್ವಾಮಿ ಅಂತ ಕರೀತಾರೆ. ಮುಂದೆ ಹೋಗೋಣ. ಮುಂದೆ ಹೋಗ್ಬಿಟ್ಟು ವೀಕ್ಷಣೆ ಮಾಡೋಣ. ಇವಾಗ ನಾವು ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ದೇವರನ್ನು ನೋಡ್ತಾ ಇದ್ರೆ ಒಂಥರ ಸಂತೋಷವಾಗಿ ಆಗ್ತಾಯಿದೆ. ಯಾಕಂದರೆ ಸ್ವಾಮಿಯವರು ತುಂಬ ಅಲಂಕಾರದಲ್ಲಿ ವಿಜೃಂಭಣೆಯಾಗಿ ಕಾಣಿಸ್ತಾ ಇದ್ದಾರೆ. ಮಹಾನುಭಾವ್ರಿಗೆ ನಾನು ಒಂದು ಮನಸ್ಸಲ್ಲಿ ಅಂದ್ಕೊಂಡೆ, ನನ್ನ ವೀಕ್ಷಕರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಬಯಸಿದೆ. శుక్రవారం పూజ, 2 వారాలు పూజ ఉంటుంది, భజన ఉంటుంది. అదేంతా జాగాలు ఉంటారు, పూజలు బాగా జరుగుతాయి. జనం తిని అక్కడ వస్తారు. స్వామి ఇక్కడ ఉండేది ఎవరు స్వామి? మునప్ప స్వామి. స్థలం దేవుడు. సరే స్వామి. ఓకే ಸ್ವಾಮಿ. ಸರಿ ಸ್ವಾಮಿ. ಇಲ್ಲಿ ನಾನ್ ವೆಜ್ ಸಮೇತ ಮಾಡ್ಕೋಬೋದು. ಇಲ್ಲಿ ಅಡುಗೆ ಮಾಡ್ಕೊಳ್ಳೋ ಕೋಣೆ ಎಲ್ಲ ಇದೆ. ಇಲ್ಲಿ